ನಮ್ಮ ಬೈರಮಂಗಲ ಮತ್ತು ಗಂಜಕಾರ್ನಹಳ್ಳಿ 26 ಹಳ್ಳಿಯ ಭೂ ಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು ಜೊತೆಗೆ ನಮ್ಮ ನಾರಾಯಣ ಸ್ವಾಮಿಯವರು ಏನು ಆ ಭಾಗದಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನಮ್ಮ ಮೇಲೆ ಎಫ್ಐಆರ್ ಕೇಸ್ ಹಾಕಿದ್ದಾರೆ. ಎಫ್ಐಆರ್ ಕೇಸ್ ಹಾಕಿದ್ದಾರೆ. ದಯಮಾಡಿ ಇಲ್ಲೊಂದು ಎರಡು ಮಾತು ಕೇಳ, ದಯಮಾಡಿ ಗಲಾಟೆ ಮಾಡಬಾರ್ದು. ಎರಡು ಮಾತು ಕೇಳಿಯಪ್ಪ, ನಮ್ ನೋವು ಕೇಳಿ ದಯಮಾಡಿ. ಆಮೇಲೆ ನಾವು ಯಾವುದೇ ರೀತಿಯ ಕಂಪ್ಲೇಂಟು ಕೇಸು ಅಂತ ನಾನು ಹೋಗಿರ್ಲಿಲ್ಲಪ್ಪ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಂಪ್ಲೇಂಟು ಕೇಸು ಅಂತ ನನ್ನ 56 ವರ್ಷದಲ್ಲಿ ಯಾವ ಕಂಪ್ಲೇಂಟ್ ಅಲ್ಲೂ ಭಾಗಿಯಾಗಿರ್ಲಿಲ್ಲ. ನನ್ನ ಕೊಲೆ ಕೇಸಲ್ಲಿ ಸಿಲುಕಿಸಿದ್ರಲ್ಲ, 3 ದಿನ ನಿದ್ದೆ ಮಾಡಲಿಲ್ಲ. ನಾನು 3 ದಿನ ನಿದ್ದೆ ಮಾಡಲಿಲ್ಲ. ಭಯ ಬಂದ್ಬಿಡ್ತು ನನಗೆ. ಮತ್ತೆ ನಾನು ಹಿಂದುಳಿದು ಬರ್ತೋನು ಇರೋದು 20 ಗುಂಟೆ ಕಡೆ ಮನೆ. ನನ್ನ ಯಾರು ಬೆಂಬಲಿಸಕ್ ಬರ್ಲಿವಲ್ಲ, ನನ್ನ ಪರವಾಗಿ ನಿಂತ್ಕೊಂಡು ಯಾರು ನನಗೆ ಧೈರ್ಯ ಹೇಳಿಲ್ವಲ್ಲ ಅಂತ 3 ದಿನ ಮನೆಯಿಂದ ಈಚೆಗೆ ಬರ್ಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ದೇವರಾಗಿ ನಮ್ಮ ಅಶೋಕ್ ಅಣ್ಣವರು ನನ್ನ ಮನೆಗೆ ಬಂದ್ರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು, ನಾವು ಪ್ರೀತಿಯಿಂದ ಆರ್ ಅಶೋಕಣ್ಣ ಅಂತಾನೆ ಕರಿತಾ ಇರ್ತೀವಿ. ನಮ್ಮ ನಾರಾಯಣ ಸ್ವಾಮಿ ಅವರು ಹಾಗೂ ಅಶೋಕಣ್ಣವ್ರು ಬಂದು ನನಗೆ ಒಂದು ಸಾಂತ್ವನ ತುಂಬಿದ್ರು. ಇವತ್ತು ಮಾತ್ರ ಖುಷಿಯಾಗಿದ್ದೇನೆ ನಾನು. ಯಾಕೆಂದ್ರೆ ಈ ಸುಳ್ಳು ಮೋಸ ಈ ಕಂಪ್ಲೇಂಟ್ ಅಲ್ಲಿ ಭಾಗಿಯಾಗ್ತಾ ಇರೋರಿಗೆ ಅದೇನು ಅನ್ಸಲ್ಲ. ಯಾವತ್ತೋ ಒಂದಿನ ಸಿಗಾಕೊಂಡಾಗ ಭಯ ಆಗುತ್ತೆ. ಆ ಭಯನ ನಿವಾರಣೆ ಮಾಡಿ ಈ ಒಂದು 2 ಪಂಚಾಯಿತಿಯ 26 ಹಳ್ಳಿಯ ರೈತರನ್ನ 9,000 ಎಕರೆ 9,600 ಎಕರೆ ಭೂಮಿಯನ್ನ ನಾವು ಉಳಿಸ್ಕೊಡ್ತೀವಿ ಅಂತೇಳಿ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ಏನ್ ಆ ಭಾಗದಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಬೇರೆ ಮಾತಿಲ್ಲ. ಯಾಕೆಂದ್ರೆ ಆ ಭಾಗದ ಭೂಮಿ ಹಸಿರು ಕೂಡಿರ್ತಕ್ಕಂಥ ಭೂಮಿ, ಬಂಜರು ಭೂಮಿ ಅಲ್ಲ. ಭೂಮಿ ಬಗ್ಗೆ ಆಗ್ಲಿ ರೈತರ ಬಗ್ಗೆ ಆಗ್ಲಿ ಮಾತಾಡ್ಲಿಕ್ಕೆ ಪದಗಳೇ ಇಲ್ಲ. ಪದಗಳಿಲ್ಲದೆ ಇರುವಾಗ ಬಂಜರು ಭೂಮಿ ಆಗಿದ್ರೆ ಬಂಜರು ಭೂಮಿ ಮಾಡ್ತಾ ಇದೀವಿ ಬಿಡಿ ಅಂತ ಹೇಳ್ಬೋದಾಗಿತ್ತು. ಹಸಿರು ಕೂಡಿರ್ತಕ್ಕಂಥ ಭೂಮಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ನೀರಾವರಿ ಇರ್ತಕ್ಕಂಥ ಭೂಮಿ ಆ ವಿಚಾರವಾಗಿ ಮಾತಾಡೋಂಗೆ ಇಲ್ಲ. ಇನ್ಯಾವ ವಿಚಾರ ಮಾತಾಡ್ತಾರೆ ಇದನ್ನ ಮುಚ್ಚಾಕ್ಲಿಕ್ಕೆ? ಕುಮಾರಸ್ವಾಮಿ ಇದು ಬಿಟ್ಟರೆ ಬೇರೆ ಮಾತೇ ಇಲ್ಲ ಅವರಲ್ಲಿ. ಭೂಮಿ ಬಗ್ಗೆ ಮಾತಾಡಕ್ಕೆ ವಿಷಯ ಇಲ್ವಲ್ಲ. ಅದರಿಂದ ಈ ವಿಷಯ ಎತ್ಕೊಂಡು ನಮ್ಮ ಭೂಮಿಗಳನ್ನ ಬಲವಂತವಾಗಿ ಕಿತ್ಕೊಳ್ಳಕ್ ನೋಡ್ತಿದ್ದಾರೆ. ಆ ಭಾಗದಲ್ಲಿ ಒಂದು ತಿಂಗಳಲ್ಲಿ 5.5 ಲಕ್ಷದಿಂದ 6 ಲಕ್ಷ ಲೀಟರ್ ಹಾಲನ್ನ ಬೆಂಗಳೂರು ಕೆವಿಎಫ್ ಕಳಿಸ್ತಾ ಇದ್ದೀವಿ ನಾವು. 10 ಲಕ್ಷ 11 ಲಕ್ಷ ಗಿಡ ಮರಗಳಿವೆ. ತೆಂಗು, ಮಾವು, ಅಡಿಕೆ ಇತ್ಯಾದಿ ಎಲ್ಲ 10 ಲಕ್ಷ ಮರಗಳಿದೆ. ಅದರಿಂದ ಫಲವತ್ತಾದ ಭೂಮಿನ ನೀವೆಲ್ಲ ಸೇರಿ ನಮ್ಮ ಬಡ ರೈತರು ಭೂಮಿನ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಈಗ ಒಂದು ರೈತ ಒಂಚೂರು ಯಾಕೋ ಕೊಡಪ್ಪ, ನಮ್ಮ ಸೌಂಡ್ ಸಿಸ್ಟಮ್ನವ್ರು ಒಂದು ಸ್ವಲ್ಪ ಯಾಕೋ ಕೊಡಪ್ಪ. ಈ ಒಂದು ರೈತ ಗೀತೆಯನ್ನು ಹಾಡ್ತೇನೆ. ನನಗೂ ಕೇಸ್ ಆಗಿದೆ, ಕೇಸ್ ಬಿದ್ದಿದೆ. ಈಗ ಧೈರ್ಯ ಬಂದಿದೆ, ಮಲಗ್ಬಿಟ್ಟಿದ್ದೇನೆ ಕಣಪ್ಪ ನಾನು. ಸತ್ಯವಾಗು ಭಾರಿ ಯೋಚನೆ ಬಂದ್ಬಿಟ್ಟಿತ್ತು. ನಮ್ಮ ರೈತರೆಲ್ಲ ಹೇಳ್ತಾ ಇದ್ರು ನಾನು ಇದ್ದೀನಿ ಅಂತ ಹೇಳ್ಬಿಟ್ರೆ ಧೈರ್ಯ ಬರ್ಬೇಕಲ್ಲ. ಈಗ ಹೋರಾಟಗಾರರು ಬಂದು ಹೇಳ್ತಾನೆ ಧೈರ್ಯ ಬರೋದು ನಮ್ಗೆ. ಈ ಸತ್ಯವಾಗಪ್ಪ 3 ದಿನ ಮನೆಯಿಂದ ಈಚೆಗೆ ಬರಲಿಲ್ಲ. ಅಣ್ಣ ಬಂದ ಮೇಲೆ ಇವತ್ತು ಖುಷಿಯಾಗಿ ಸ್ನಾನ ಮಾಡಿ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಎಲ್ಲೋ ಒಂದ್ ಕಡೆ ಬಡವ್ರ ಮನೆ, ನಮ್ದು ಒಂದು ಸೀಟದ ಮನೆಯಪ್ಪ. ಯಾರೋ ನಮ್ಮ ಮನೆಗೆ ನನ್ನ 56 ವರ್ಷದಲ್ಲಿ ಯಾವ ರಾಜಕಾರಣಿನೂ ನಮ್ಮ ಮನೆಗೆ ಬಂದಿರಲಿಲ್ಲ ರೀ. ನಿನ್ನೆ ಬಂದ್ರಲ್ಲ ಅಣ್ಣ, ನಮ್ಗೆ ಐಶ್ವರ್ಯ ಬಂದಂಗೆ ಆಗೋಯ್ತು ಅಶೋಕ್ ಅಣ್ಣವ್ರು ಬಂದ್ಮೇಲೆ. ಏನೋ ಒಂದು ಅದು ಆ ಸಂತೋಷನ ನಾನು ಹೇಳ್ಕೊಳ್ಲಿಕ್ಕೆ ಆಗಲ್ಲಪ್ಪ. ಆ ಸಂತೋಷ ಉಲ್ಲಾಸ ಇದೆಯಲ್ಲ, ನಮ್ಮ ಹೆಂಗಸರು ನಮ್ಮ ಮಕ್ಕಳೆಲ್ಲ ಒಂದೇನೋ ಒಂದು ಅವ್ರಿಗೆ ಉಲ್ಲಾಸ, ಒಂದು ಯುಗಾದಿ ಹಬ್ಬ ಮಾಡಿದಷ್ಟೇ ಸಂತೋಷ ಆಗೋಯ್ತು ನಮ್ಗೆ. ಅದರಿಂದ ಈಗ ಒಂದು ರೈತರಿಗೆ ಅಣ್ಣ ಯಾಕ ಕೊಡೋಣ ಅದರ ಓ ಹೋ
ಹೊಲದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಏನು ಹರಿಯದ ಲೋಕದೊಳೆ ಯಾರೂ ಹರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವನೆಯುವನೋ ಹೆಸರನ್ನು ಬಯಸದೆ ಅತಿ ಸುಖ ಗೆಳಸದೆ ದುಡಿಯುವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ